Solve 7x plus 3 is less than 5x plus 9. Show the graph of the solutions on number line. ಸೊ ಈಗ ನೆಕ್ಸ್ಟ್ ಬರೋಂಥ ಇನ್ಇಕ್ವಾಲಿಟಿಗಳ ಸೊಲ್ಯೂಷನನ್ನು ನಾವೇನು ಮಾಡಬೇಕು, ಜಸ್ಟ್ ಸೊಲ್ಯೂಷನ್ ಸೆಟ್ ಫೈಂಡ್ ಮಾಡೋದಲ್ಲದೆ ಅವುಗಳನ್ನ ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಬೇಕು ಅಥವಾ ಶೋ ಮಾಡಬೇಕು. ಸೊ ಗಿವನ್ ಇನ್ಇಕ್ವಾಲಿಟಿ ಈಸ್ 7x plus 3 ಈಸ್ ಲೆಸ್ ದ್ಯಾನ್ 5x plus 9. ಈಗ 5x ಲೆಫ್ಟ್ ಸೈಡು 3ನ ರೈಟ್ ಸೈಡ್ ತಗೊಂಡ್ರೆ ಇಟ್ ವಿಲ್ ಬಿಕಮ್ 7x minus 5x ಈಸ್ ಲೆಸ್ ದ್ಯಾನ್ 9 minus 3. ನಾನು ಪದೇ ಪದೇ ಹೇಳ್ತಿದ್ದೀನಿ, 5x ಈ ಕಡೆ ತಗೊತಿದ್ದೀನಿ ಅಂತಂದರೆ ಅರ್ಥ ಸಬ್ಟ್ರಾಕ್ಟಿಂಗ್ 5x ಆನ್ ಬೋತ್ ಸೈಡ್ ಅಂತ ಅರ್ಥ. ಇನ್ನು 3ನ ಈ ಕಡೆ ತಗೊತಿದ್ದೀನಿ ಅಂತಂದ್ರೆ ಅರ್ಥ ಸಬ್ಟ್ರಾಕ್ಟಿಂಗ್ 3 ಆನ್ ಬೋತ್ ಸೈಡ್ ಅಂತ ಅರ್ಥ. ನಾವು 7x minus 5x means 2x. It is less than 9 minus 3 is 6. Now divide 2 on both sides. Since 2 is a positive real number, less than remains as it is. Andre inequality ಏನು ಚೇಂಜ್ ಆಗಲ್ಲ. So x is less than 6 divided by 2. So 2 1s are 2 3s are. Therefore x is less than 3. So ಏನಂತ ಓದಬೇಕು ಅಂದರೆ all the real numbers which are less than 3. ಸೊ ಆಲ್ ದ ರಿಯಲ್ ನಂಬರ್ಸ್ ಲೆಸ್ ದ್ಯಾನ್ 3 ಅಂತಂದರೆ ಸೊಲ್ಯೂಷನ್ ಏನಾಗಿರುತ್ತೆ ಅಂತಂದರೆ ಮೈನಸ್ ಇನ್ಫಿನಿಟಿ ಟು 3 ಆಗಿರುತ್ತೆ ಎಕ್ಸೆಪ್ಟ್ 3. ಇದು ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಆಗಿರೋದ್ರಿಂದ ಇದು ಎಕ್ಸೆಪ್ಟ್ 3 ಬರುತ್ತೆ, 3 ಇನ್ಕ್ಲೂಡ್ ಆಗಲ್ಲ. ಸೊ ಇದನ್ನು ನಂಬರ್ ಲೈನ್ ಮೇಲೆ ಹೇಗೆ ಲೊಕೇಟ್ ಮಾಡೋದು ಅಂತಂದರೆ, ಸೊ ಫಾರ್ ದಟ್ ಐ ಹ್ಯಾವ್ ಕನ್ಸಿಡರ್ಡ್ ಎ ನಂಬರ್ ಲೈನ್ ಹಿಯರ್. ಇದು ನಂಬರ್ ಲೈನ್ ಅಂತ ಅಂದ್ಕೊಂಡ್ರೆ ಇದು 3 ಇದೆ. ಸೊ ಏನಾಗಿರಲಿ ಅಂತಂದರೆ ಟೇಕ್ ಫಾರ್ ಎಕ್ಸಾಂಪಲ್ ಇಟ್ ಈಸ್ 5. ಇದು 5 ಅಂತ ಅಂದ್ಕೊಳ್ಳಿ, ಇದು 4 ಅಂತ ಅಂದ್ಕೊಳ್ಳಿ. ಇಫ್ ಇಟ್ ಈಸ್ 3 ದೆನ್ ಇಟ್ ವಿಲ್ ಬಿ 2 1 0 -1 -2 ಈ ರೀತಿ ಹೋಗ್ತದೆ ಸೊಲ್ಯೂಷನ್. ಸೊ ಇದರಲ್ಲಿ ನಾವೇನು ಮಾಡಬೇಕು ಅಂತಂದರೆ ಮೈನಸ್ ಇನ್ಫಿನಿಟಿ ಟು 3 ಮಾತ್ರ ತೋರಿಸ್ಬೇಕು. ಸೊ ಆಲ್ ದ ರಿಯಲ್ ನಂಬರ್ಸ್ ವಿಚ್ ಆರ್ ಲೆಸ್ ದ್ಯಾನ್ 3. ಸೊ ಈ ಕಡೆ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸು ಸೊಲ್ಯೂಷನ್ಸ್ ಆಗ್ತವೆ ಎಕ್ಸೆಪ್ಟ್ 3. ಅದಕ್ಕೆ ನಾವೇನು ಮಾಡೋಣ ಅಂತಂದರೆ ಬೇರೆ ಕಲರ್ನ ಯೂಸ್ ಮಾಡ್ಕೊಳ್ತೀನಿ. ಐ ವಿಲ್ ಯೂಸ್ ಗ್ರೀನ್ ಕಲರ್ ಟು ಶೋ ದ ಸೊಲ್ಯೂಷನ್. ಸೊ ಎಲ್ಲಿಂದ ಎಲ್ಲಿವರೆಗೆ ಅಂತಂದರೆ ಮೈನಸ್ ಇನ್ಫಿನಿಟಿಯಿಂದ ಇಲ್ಲಿಂದ ಇದೆ, ಮೈನಸ್ ಇನ್ಫಿನಿಟಿಯಿಂದ 3ವರೆಗೆ ಇದೆ. ಸೊ ಮೈನಸ್ ಇನ್ಫಿನಿಟಿಯಿಂದ 3 ಎಕ್ಸೆಪ್ಟ್ 3. ಆ ಎಕ್ಸೆಪ್ಟ್ 3 ಅನ್ನೋದನ್ನು ನಾನು ಬೇರೆ ಥರ ತೋರಿಸ್ತೀನಿ. ಎಕ್ಸೆಪ್ಟ್ 3 ಅನ್ನೋದನ್ನು. ಸೊ ಇದು ದಿಸ್ ಈಸ್ ದ ಸೊಲ್ಯೂಷನ್. ಸ್ವಲ್ಪ ಅದನ್ನೇನು ಮಾಡಬೇಕು ಅಂದ್ರೆ ಥಿಕ್ ಮಾಡಬೇಕು, ಅಷ್ಟೇ ಡಾರ್ಕ್ ಮಾಡಬೇಕು. ಎಕ್ಸೆಪ್ಟ್ 3 ಅನ್ನೋದನ್ನ ಏನು ಮಾಡ್ತೀನಿ ಅಂತಂದರೆ 3 ಹತ್ರ ಒಂದು ಹಾಲೋ ಸರ್ಕಲ್ ಕ್ರಿಯೇಟ್ ಮಾಡಿಬಿಡೋಣ. ಹಾಲೋ ಸರ್ಕಲ್ನ ಅರ್ಥ ಏನಂತಂದರೆ 3 ಅದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. ಸೊ 3 ಇನ್ಕ್ಲೂಡ್ ಆಗಿಲ್ಲ ಅನ್ನೋದನ್ನು ಹಾಲೋ ಸರ್ಕಲ್ ಹಾಕಿ ಬರೀತೀವಿ. 3 ಇನ್ಕ್ಲೂಡ್ ಆಗಿದೆ ಅನ್ನೋದನ್ನು ಡಾಟೆಡ್ ಸರ್ಕಲ್ ಅಥವಾ ಡಾರ್ಕ್ ಸರ್ಕಲ್ ಅಂತ ಹೇಳ್ತೀವಿ. ಅದನ್ನು ಯೂಸ್ ಮಾಡಿ ನಾವು ಇಂಡಿಕೇಟ್ ಮಾಡ್ತೀವಿ. ಸೊ ಸಿಮಿಲರ್ಲಿ ವಿ ಕ್ಯಾನ್ ಸಾಲ್ವ್ ದಿಸ್ ಒನ್. 3x minus 2 is less than 2x plus 1. ಸೇಮ್ ಪ್ರಾಸೆಸ್. 3x minus 2x ಈ ಕಡೆ ಬಂದರೆ ಪ್ಲಸ್ 2x ಈ ಕಡೆ ಬಂದರೆ minus 2x ಇಟ್ ಈಸ್ ಲೆಸ್ ದ್ಯಾನ್ minus 2 ರೈಟ್ ಸೈಡ್ ಬಂದರೆ ಇಟ್ ವಿಲ್ ಬಿಕಮ್ ಪ್ಲಸ್ 2. ಸೊ ಏನಾಗ್ತದೆ ಅಲ್ಲಿಗೆ ಇಲ್ಲಿ 1 ಉಳಿದಿತ್ತು, ಇಲ್ಲಿ ಪ್ಲಸ್ 2 ಆಗ್ತದೆ. 3x minus 2x ಅಂದರೆ x, ಇಟ್ ಈಸ್ ಲೆಸ್ ದ್ಯಾನ್ 1 plus 2 is 3. All the real numbers which are less than 3. Same solution. X belongs to minus infinity to 3. So ಇದೇ ಗ್ರಾಫೇ ಬರ್ತದೆ. ಇಲ್ಲೂ ಕೂಡ ಸೇಮ್ ಗ್ರಾಫ್ ಬರುತ್ತೆ. ನೆಕ್ಸ್ಟ್ ಒನ್, 5x minus 3 is greater than or equal to 3x minus 5. Now take this 5x to the left side and minus 3 to the right side. 3x left side ತಗೊಂಡ್ರೆ minus 3x ಆಗುತ್ತೆ. It is greater than or equal to minus 5. -3 ರೈಟ್ ಸೈಡ್ ಬಂದರೆ ಪ್ಲಸ್ 3 ಆಯಿತು. ಸೊ ಈ ಕಡೆ ತೊಗೊತಿದ್ದೀನಿ ಅಂದರೆ ಸಬ್ಟ್ರಾಕ್ಟಿಂಗ್ 3x ಆನ್ ಬೋತ್ ಸೈಡ್ ಅಂತ ಅರ್ಥ. 3 ಈ ಕಡೆ ತೊಗೊತಿದ್ದೀನಿ ಅಂತಂದರೆ ಆ್ಯಡಿಂಗ್ 3 ಆನ್ ಬೋತ್ ಸೈಡ್ ಅಂತ ಅರ್ಥ. ಸೊ 5x minus 3x ಅಂತಂದರೆ 2x ವಿಚ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -5 ಪ್ಲಸ್ 3 ಅಂತಂದರೆ ಇಟ್ ಈಸ್ -2. ನಾವು ಡಿವೈಡ್ ಬೈ 2 ಆನ್ ಬೋತ್ ಸೈಡ್. ಸಿನ್ಸ್ 2 is a positive real number, inequality remains as it is. Inequality ಚೇಂಜ್ ಆಗಲ್ಲ. Therefore x is greater than or equal to -2 divided by 2. So 2 1s are 2 1s are. So it implies x is greater than or equal to -1. -1 ಗಿಂತ ದೊಡ್ಡದಾದಂತಹ ಎಲ್ಲ ರಿಯಲ್ ನಂಬರ್ಸು ಇನ್ಕ್ಲೂಡಿಂಗ್ -1. All the real numbers which are greater than or equal to -1.
ಸೊ ಸೊಲ್ಯೂಷನ್ ಸೆಟ್ ಏನಾಗುತ್ತೆ ಅಂತಂದ್ರೆ ಎಕ್ಸ್ ಬಿಲಾಂಗ್ಸ್ ಟು -1 ಇಂದ ರೈಟ್ ಸೈಡ್ ಬರಬೇಕು ಎಲ್ಲ ಸೊಲ್ಯೂಷನ್ಸ್. ಇದು -1 ಆಲ್ ದ ರಿಯಲ್ ನಂಬರ್ಸ್ ವಿಚ್ ಆರ್ ಗ್ರೇಟರ್ ದ್ಯಾನ್ -1 ಅಂದ್ರೆ ಈ ಕಡೆ ಇರಬೇಕು. ದೇರ್ ಫೋರ್ ಯಾವ ರೀತಿ ಬರೀಬೇಕು ಅಂತಂದ್ರೆ -1 to +∞, -1 to +∞, ಇಲ್ಲಿ ಈಕ್ವಲ್ ಇರೋದ್ರಿಂದ ಈ -1 ಕೂಡ ಇನ್ಕ್ಲೂಡ್ ಆಗುತ್ತೆ ಸೊಲ್ಯೂಷನ್ ಒಳಗಡೆ. ಸೊ ಇದನ್ನ ನಂಬರ್ ಲೈನ್ ಅಲ್ಲಿ ಇಂಡಿಕೇಟ್ ಮಾಡೋದು. ಸೊ ಟೇಕ್ ದಿಸ್ ನಂಬರ್ ಲೈನ್. ಈಗ ಯಾವ ವ್ಯಾಲ್ಯೂಸ್ ಬೇಕು ನನಗೆ? -1 ಇಂದ ಈ ಕಡೆ ಬೇಕು. ಸೊ ಏನ್ ಮಾಡ್ತೀನಿ ನಾನು ಇಲ್ಲಿ ಅಂತಂದ್ರೆ ಟೇಕ್ ಇಟ್ ಆಸ್ -2, ಇಟ್ ಈಸ್ -1 0 1 2 3 4 ಆ್ಯಂಡ್ ಸೋ ಆನ್. -1 to ∞ ಅಂತಂದ್ರೆ ರೈಟ್ ಸೈಡ್ ಇರ್ತಕ್ಕಂಥ ವ್ಯಾಲ್ಯೂಸು ಇನ್ಕ್ಲೂಡಿಂಗ್ -1. ಹಾಗಾಗಿ -1 ಅನ್ನ ನಾವೇನ್ ಮಾಡಬೇಕು? ಡಾರ್ಕ್ ಸರ್ಕಲ್ ಮಾಡಬೇಕು. ಸೊ -1 ಡಾರ್ಕ್ ಸರ್ಕಲ್ ಆಗಬೇಕು ಮತ್ತು ಅದರ ರೈಟ್ ಸೈಡ್ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ಗಳು ಕೂಡ ಸೊಲ್ಯೂಷನ್ಸ್ ಆಗುತ್ತೆ. ಸೊ ಈ ಕಡೆ ಮತ್ತೆ ಏನು ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ಒಂದು ಲೈನನ್ನು ಡ್ರಾ ಮಾಡಬೇಕು, ಶೇಡ್ ಮಾಡಬೇಕು ಅಷ್ಟೇ. ಸೊ ಇಷ್ಟು ಸೊಲ್ಯೂಷನ್ಸ್. ಇದನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಇದರ ಮೇಲ್ಗಡೆ ತೋರಿಸ್ತಾರೆ, ಈ ರೀತಿ ತೋರಿಸ್ತಾರೆ. ಸೊ -1 ಇಂದ ರೈಟ್ ಸೈಡ್ ಇರ್ತಕ್ಕಂಥ ಸೊಲ್ಯೂಷನ್ಸು ಅಂತ. ಸೊ ಈ ರೀತಿನೂ ತೋರಿಸ್ಬೋದು, ಕೆಳಗಡೆ ನಾನು ಬರ್ತಿದ್ದೀನಲ್ಲ ಈ ರೀತಿ ಕೂಡ ತೋರಿಸ್ಬೋದು. ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ನೆಕ್ಸ್ಟ್ ಒನ್, 3 into 1 minus x is less than 2 into x plus 4. ಫಸ್ಟ್ ಈ 3ನ ಮತ್ತು ಈ 2ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. 3 into 1 is 3, 3 into minus x is minus 3x, it is less than 2 into x is 2x plus 2 4s are 8. ಸೊ 3x ಈ ಕಡೆ ಬರಲಿ, 3 ಈ ಕಡೆ ಬರಲಿ, minus 3x, 3x ಈ ಕಡೆ ಬಂದರೆ minus 2x, it is less than 8, 3 ರೈಟ್ ಸೈಡ್ ಬಂದರೆ minus 3, minus 3x minus 2x ಅಂತಂದರೆ it is minus 5x and less than 8 minus 3 ಅಂದರೆ 5. Divide -5 on both side. ಸೊ ನೆಗೆಟಿವ್ ನಂಬರ್ ಆಗಿರೋದ್ರಿಂದ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ. ಲೆಸ್ ದೆನ್ ಇರೋದು ಗ್ರೇಟರ್ ದೆನ್ 5 divided by -5, 5 1s 5 1s, that is nothing but x is greater than -1. All the real numbers which are greater than -1. ನೋಡಿ ಈ -1 ಇದೆಯಲ್ಲ, -1 ಗಿಂತ ದೊಡ್ಡದಂತ ಎಲ್ಲ ರಿಯಲ್ ನಂಬರ್ಸ್ ಅಂತ. ಸೇಮ್ ಸೊಲ್ಯೂಷನ್ನೇ, ಬಟ್ ಇಲ್ಲಿ ಡಾರ್ಕ್ ಸರ್ಕಲ್ ಇದೆಯಲ್ಲ, ಇಲ್ಲಿ ಹಾಲೋ ಸರ್ಕಲ್ ಬರ್ತದೆ. ಇಲ್ಲಿಂದ ಈ ಕಡೆ ಇರ್ತಕ್ಕಂಥ ಎಲ್ಲ ಸೊಲ್ಯೂಷನ್ಸು. ಸೊ ಇದನ್ನ ಏನು ಮಾಡ್ತೀನಿ, ಕಾಪಿ ಮಾಡ್ತೀನಿ ನಾನು, ಯಾಕಂದರೆ ಇದೇ ಸೊಲ್ಯೂಷನ್ನೇ ಬರುತ್ತೆ, ಇಲ್ಲಿ ಇದೇ ಸೊಲ್ಯೂಷನ್ನೇ ಬರುತ್ತೆ. ಬಟ್ ಎಕ್ಸೆಪ್ಟ್ -1 ಮಾತ್ರ ಇರಲ್ಲ ಅಲ್ಲಿ. ಹಾಗಾಗಿ ಅದನ್ನೇ ಕಾಪಿ ಮಾಡ್ತಿದ್ದೀನಿ ಇಲ್ಲಿ, ಸೇಮ್ ಸೊಲ್ಯೂಷನ್. ಓಕೆ, ಇಲ್ಲಿ ನೋಡಿ ಇದನ್ನ ಸೊಲ್ಯೂಷನ್ ಯಾವ ರೀತಿ ಬರೀತೀವಿ ಅಂದರೆ ಎಕ್ಸ್ ಬಿಲಾಂಗ್ಸ್ ಟು -1 to ∞ ಎಕ್ಸೆಪ್ಟ್ -1 ಇರಲ್ಲ. -1 ಇರಲ್ಲ ಅನ್ನೋದನ್ನ ಯಾವ ರೀತಿ ಬರೀಬೇಕು? ಹಾಲೋ ಸರ್ಕಲ್ ಆಗಬೇಕು. ಸೊ ಇಲ್ಲಿ ಏನು ಮಾಡಿ, ಒಳಗಡೆ ಒಂದು ಹೋಲ್ನ ಕ್ರಿಯೇಟ್ ಮಾಡಿ. ಹೋಲ್ ಕ್ರಿಯೇಟ್ ಮಾಡಿದ್ರೆ ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ -1 ಸೊಲ್ಯೂಷನ್ ಒಳಗಡೆ ಇಲ್ಲ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ದಟ್ಸ್ ಇಟ್. ನೆಕ್ಸ್ಟ್ ಒನ್, 3x minus 4 divided by 2 is greater than or equal to x plus 1 divided by 4 minus 1. ಸೊ ಈ ಸೊಲ್ಯೂಷನ್ ಇದಾದ್ಮೇಲೆ ಇದನ್ನ ಮಾಡುತ್ತೆ. ಓಕೆ, 3x minus 4 divided by 2 is greater than or equal to, ಇಲ್ಲಿ LCM ತಗೊಳ್ಳೋಣ. ಕೆಳಗಡೆ 1 ಇದೆ, 4 ಮತ್ತು 1 LCM 4 ಬರುತ್ತೆ. ಸೊ 4 ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಆಗ್ತದೆ. ಸೊ x plus 1 minus 4 ಆಯಿತು. ಈಗ 3x minus 4 divided by 2 is greater than or equal to x plus 1 minus 4 ಅಂತಂದ್ರೆ -3 divided by 4. 4 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ, 2 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಬೋತ್ 4 and 2 ಆರ್ ಪಾಸಿಟಿವ್ ರಿಯಲ್ ನಂಬರ್ಸ್, ದೇರ್ ಫೋರ್ ಇನ್ಇಕ್ವಾಲಿಟಿ ರಿಮೈನ್ಸ್ ಆಸ್ ಇಟ್ ಈಸ್. ದೇರ್ ಫೋರ್ ಈಗ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. 4 3s are 12x minus 4 4s are 16. ಇಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಈ 2ನ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 into x is 2x minus 2 3s are 6. ಇನ್ಇಕ್ವಾಲಿಟಿ ಆಸ್ ಇಟ್ ಈಸ್ ಇದೆ, ಯಾಕಂದ್ರೆ ಪಾಸಿಟಿವ್ ರಿಯಲ್ ನಂಬರ್ಸ್ ಇಂದ ನಾವೇನ್ ಮಾಡ್ತಿದೀವಿ, ಮಲ್ಟಿಪ್ಲೈ ಮಾಡ್ತಿದೀವಿ. 2x ನ ಲೆಫ್ಟ್ ಸೈಡ್ ತಗೊಳ್ರಿ, 16 ನ ರೈಟ್ ಸೈಡ್ ತಗೊಳ್ರಿ. ಸೊ ಆಡ್ ಮಾಡಿದಾಗ ಸಬ್ಟ್ರಾಕ್ಟ್ ಮಾಡಿದಾಗ ಇನ್ಇಕ್ವಾಲಿಟಿ ಹಂಗೆ ಇರುತ್ತೆ. ದೇರ್ ಫೋರ್ 2x ಈ ಕಡೆ ಬಂದ್ರೆ -2x ಅಂದ್ರೆ ಅರ್ಥ ಸಬ್ಟ್ರಾಕ್ಟಿಂಗ್ 2x ಆನ್ ಬೋತ್ ಸೈಡ್ ಅಂತ ಅರ್ಥ. -16 ಈ ಕಡೆ ಬಂದ್ರೆ +16, ಸೊ -6 ಆಸ್ ಇಟ್ ಈಸ್ ಇತ್ತು. ಸೊ ಇಲ್ಲಿ ಏನ್ ಮಾಡಿದೀನಿ, ಆಡಿಂಗ್ 16 ಆನ್ ಬೋತ್ ಸೈಡ್ ಅಂತ. 12 minus 2 means 10x. It is greater than or equal to 16 minus 6, it is again 10. Dividing 10 on both sides, x is greater than or equal to 10 by 10, that is 1. Therefore x is greater than or equal to 1.
this implies x belongs to all the real numbers which are greater than or equal to 1. So 1 to infinity. So 1 in the right side ಬರಬೇಕು including 1. Now the solution will be on the graph. ಸೊ ನಂಬರ್ ಲೈನ್ ಮೇಲೆ ಯಾವ ರೀತಿ ಇರುತ್ತೆ ಸೊಲ್ಯೂಷನ್ಸ್ ಅಂತಂದರೆ, ಸೊ ಇಲ್ಲಿದೆ ನೋಡಿ. ಸೊ ಇದು ನಂಬರ್ ಲೈನ್ ಆದರೆ ಇಫ್ ಇಟ್ ಈಸ್ 0 1 2 3 4 ಆ್ಯಂಡ್ ಇಟ್ ಈಸ್ -1 -2 -3 ಈ ಕಡೆ ಸೊಲ್ಯೂಷನ್ಸ್ ಬೇಕಿಲ್ಲ ನಮಗೆ. ಈಗ ಯಾವ ಕಡೆ ಬರಬೇಕು ಸೊಲ್ಯೂಷನ್ಸ್ ಅಂದರೆ ರೈಟ್ ಸೈಡ್, 1ನ ರೈಟ್ ಸೈಡು ಇನ್ಕ್ಲೂಡಿಂಗ್ 1. ದೇರ್ ಫೋರ್ 1 2 1 ಇದೆ ಅಂತ ತೋರ್ಸೋಕ್ಕೆ ಡಾರ್ಕ್ ಸರ್ಕಲ್, 1 to ಇನ್ಫಿನಿಟಿ ಅಂತ ತೋರ್ಸೋಕ್ಕೆ ರೈಟ್ ಸೈಡ್ ಶೇಡ್ ಮಾಡಬೇಕು. ಸೊ ಇದು ಸ್ವಲ್ಪ ಡಾರ್ಕ್ ಆಗಿ ನಾವೇನು ಮಾಡಬೇಕು, ಲೈನನ್ನು ಇಂಡಿಕೇಟ್ ಮಾಡಬೇಕು. ಸೊ ದಿಸ್ ಈಸ್ ದ solution on number line. Now let us solve the next question. That is x by 2 is greater than or equal to 5x minus 2 divided by 3 minus 7x minus 3 divided by 5. First right side ನಾನು ಏನು ಮಾಡ್ತೀನಿ ಅಂತಂದರೆ LCM ತಗೊಳ್ತೀನಿ. Therefore x by 2 is greater than or equal to, ಇಲ್ಲಿ 3 ಮತ್ತು 5 ನ LCM 15 ಬರ್ತದೆ. Therefore ಈ ಕಡೆ 5 ಮಲ್ಟಿಪ್ಲೈ ಆದರೆ ಈ ಕಡೆ 3 ಮಲ್ಟಿಪ್ಲೈ ಆಗ್ತದೆ. ನಾನು ಆಲ್ರೆಡಿ ಯಾವುದೋ ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ ನಿಮಗೆ, ಏನಂತಂದರೆ ನ್ಯೂಮರೇಟ್ರಿಗೆ ಮಾತ್ರ ಮಲ್ಟಿಪ್ಲೈ ಆಗೋದಲ್ಲ, ಡಿನಾಮಿನೇಟರ್ಗೂ ಕೂಡ ಮಲ್ಟಿಪ್ಲೈ ಆಗುತ್ತೆ ಇದು. ಸೊ 5 3 15 3 5 15 ಆಗೋದ್ರಿಂದ ಆ 15 ಇಲ್ಲಿ ಬರೆದಿರೋದು ನಾವು. ಸೊ ನಾನು ಇಂಡಿಕೇಟ್ ಮಾಡೋದು ಬರೀ ನ್ಯೂಮರೇಟ್ರಿಗೆ ಮಲ್ಟಿಪ್ಲೈ ಮಾಡೋದು ಮಾತ್ರ ಇಂಡಿಕೇಟ್ ಮಾಡ್ತೀನಿ ಅಷ್ಟೇ. 5 5 25x minus 5 2 10. ಸೊ ಈ ಮೈನಸ್ಸನ್ನು ನನ್ನ ಬಿಟ್ಕೊಂಡು ನಾವು ಮಲ್ಟಿಪ್ಲೈ ಮಾಡಬೇಕು. minus 7 3 21x minus into minus plus 3 3 9. Now x by 2 is greater than or equal to 25x minus 21x means 4x minus 10 plus 9 means minus 1 divided by 15. ಈಗ 15 ನ ಈ ಕಡೆ 2 ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 15 into x ಏನಾಗುತ್ತೆ 15x. ಇಟ್ ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು 2 ಈ ಕಡೆ ಬಂದರೆ 2 4 8x minus 2 1 2. ಈಗ ಇಲ್ಲಿ ಎರಡೂ 15 ಮತ್ತು 2 ಪಾಸಿಟಿವ್ ರಿಯಲ್ ನಂಬರ್ಸ್ ಆಗಿರೋದ್ರಿಂದ ಅವುಗಳನ್ನು ಮಲ್ಟಿಪ್ಲೈ ಮಾಡಿದಾಗ ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ. ಈಗ 8x ನ ಲೆಫ್ಟ್ ಸೈಡ್ ತಗೊಳ್ಳಿ, 15x minus 8x which is greater than or equal to -2. Now 15x minus 8x means 7x. It is greater than or equal to -2. Now divide 7 on both side. So ಎರಡು ಕಡೆನೂ 7 ಇಂದ ಡಿವೈಡ್ ಮಾಡಿದಾಗ we will get x is greater than or equal to -2/7. ಯಾಕೆ ಅಂತಂದ್ರೆ ನೋಡಿ ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಿಲ್ಲ, ಬಿಕಾಸ್ ವಿ ಆರ್ ಡಿವೈಡಿಂಗ್ ಬೈ ಎ ಪಾಸಿಟಿವ್ ರಿಯಲ್ ನಂಬರ್ ದಟ್ ಈಸ್ 7. ಸೊ ಪಾಸಿಟಿವ್ ರಿಯಲ್ ನಂಬರ್ ಇಂದ ಡಿವೈಡ್ ಮಾಡ್ತಿರೋದ್ರಿಂದ ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ, ಇಟ್ ವಿಲ್ ರಿಮೈನ್ ಆಸ್ ಇಟ್ ಈಸ್. ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -2/7. ಸೊ ಈಗ ಇಲ್ಲಿವರೆಗೂ ಏನು ಬಂದಿತ್ತು ಅಂತಂದ್ರೆ ಒಂದು ಇಂಟಿಜರ್ ಬರ್ತಿತ್ತು, ಆದರೆ ಇಲ್ಲಿ -2/7 ಅನ್ನೋ ಒಂದು ರ್ಯಾಷನಲ್ ನಂಬರ್ ಬಂದಿದೆ. ಸೊ ಫಸ್ಟ್ ನಾವೇನ್ ಮಾಡಬೇಕು ಅಂತಂದ್ರೆ -2/7 ಎಲ್ಲಿರುತ್ತೆ ಅಂತ ಫಸ್ಟ್ ಚೆಕ್ ಮಾಡಬೇಕು. ಓಕೆ, ಈಗ -2/7 ಎಲ್ಲಿರಬಹುದು? ಈಗ ಇಲ್ಲಿ ಒಂದು ನಂಬರ್ ಲೈನ್ ಇದೆ. -2/7 ಈಸ್ ಇಲ್ಲಿ ನೋಡಿ, -2/7 ಅಂದರೆ ಫಸ್ಟ್ 2/7 ಹುಡ್ಕೋಣ, ಆಮೇಲೆ -2/7 ಸಿಗ್ತದೆ. 2/7 ಅಂತಂದರೆ ಎಷ್ಟು ಬರುತ್ತೆ? 0 ಪಾಯಿಂಟ್ ಡಿವೈಡ್ ಮಾಡಿದರೆ ಇದು ಎಷ್ಟು ಬರುತ್ತೆ ಅಂದರೆ 7 1 ಪಾಯಿಂಟ್ ಕೊಟ್ಟರೆ ಇಲ್ಲಿ 20 ಅಂತ ಬರ್ಕೊಳ್ಬೋದು. 7 2 14 ಆಯಿತಾ. 0.2 ಸಮಥಿಂಗ್ ಬರ್ತದೆ, 0.2 ಸಮಥಿಂಗ್, ಅದು ಎಷ್ಟಾದರೂ ಬರಲಿ. ಇದಕ್ಕೂ ಮೈನಸ್ ಇದೆ, ಸೊ -0.2 ಸಮಥಿಂಗ್ ಅಂತ ಬರ್ತದೆ ಆನ್ಸರ್. -0.2 ಸಮಥಿಂಗ್ ಇರಬೇಕು ಅಂತಂದರೆ ಅದೆಲ್ಲಿರ್ತದೆ? ಇಲ್ಲಿ 0 ಇದೆ, ಈ ಕಡೆ ಹೋದರೆ ಇಲ್ಲಿಂದ ಶುರು ಆಗ್ತದೆ. -0.1 -0.2 -0.3 -0.4 ಎಲ್ಲ ಇಲ್ಲಿರ್ತದೆ. ಇಲ್ಲೆಲ್ಲೋ -1 ಇದೆ, ಈ ಕಡೆ ಹೋದರೆ -1.1 -1.2 -1.3 ಈ ಕಡೆ ಇರ್ತದೆ. ಅಂದರೆ -0.2 ಎಲ್ಲಿರುತ್ತೆ ಅಂತಂದರೆ 0 ಮತ್ತು -1 ನಡುವೆ ಎಲ್ಲೋ ಒಂದು ಕಡೆ -2/7 ಬರುತ್ತೆ. ಇಲ್ಲೆಲ್ಲೋ ಬರುತ್ತೆ, ಎಲ್ಲಿ ಬರುತ್ತೆ? 0 ಮತ್ತು -1 ಅಥವಾ -1 ಮತ್ತು 0 ನಡುವೆ -2/7
ಬರುತ್ತೆ. ದೇರ್ಫೋರ್ ನಾವೇನು ಮಾಡಬೇಕು ಅಂದರೆ ಆ ನಡುವೆ ಆ ನಂಬರನ್ನು ರೆಪ್ರೆಸೆಂಟ್ ಮಾಡಿ ಆಮೇಲೆ ಸೊಲ್ಯೂಷನ್ ಬರೀಬೇಕು. ಓಕೆ, ಈಗ ನೋಡಿ ನಂಬರ್ ಲೈನ್ ತಗೊಂಡಿದ್ದೀನಿ. ಇಲ್ಲಿ ನಂಬರ್ಸ್ನ ಲೊಕೇಟ್ ಮಾಡೋಣ. ನಂಬರ್ಸ್ನ ಲೊಕೇಟ್ ಮಾಡೋವಾಗಲೇ ನಾವು ಸ್ವಲ್ಪ ಆ ನಂಬರ್ನ ತೋರಿಸ್ಬೇಕಲ್ಲಿ. -2/7 ತೋರಿಸ್ಬೇಕು. ಎಲ್ಲಿರುತ್ತೆ ಅಂತ ಹೇಳಿದೆ ನಾನು ಆಲ್ರೆಡಿ, 0 ಮತ್ತು -1 ನಡುವೆ ಇರುತ್ತೆ. ಇದನ್ನ -2 ಅಂತ ಅನ್ಕೊಳ್ಳಿ, ಇದು -1 ಅನ್ಕೊಂಡ್ರೆ ಇಫ್ ಇಟ್ ಈಸ್ 0 ದೆನ್ ಸಮ್ವೇರ್ ಹಿಯರ್ ವಿ ವಿಲ್ ಹ್ಯಾವ್ -2/7. ಇಲ್ಲೆಲ್ಲೋ ಇರುತ್ತೆ, ಎಕ್ಸಾಕ್ಟ್ ಮಿಡ್ಲ್ ಅಲ್ಲ ಇದು. ಸೊ ಅದನ್ನು ನಾವು ಏನಂದ್ರೆ ಅರ್ಥ ಮಾಡ್ಕೋಬೇಕು. ಎಕ್ಸಾಕ್ಟ್ ಮಿಡ್ಲ್ ಅಲ್ಲ, 0 ಮತ್ತು -1 ನಡುವೆ ಇರ್ತದೆ, ಎಕ್ಸಾಕ್ಟ್ ಮಿಡ್ಲ್ ಇರಲ್ಲ. ಇನ್ನು ಈ ಕಡೆ 1 2 3 4 ಎಲ್ಲ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಎಕ್ಸಾಕ್ಟ್ ಮಿಡ್ಲ್ ಬರಲ್ಲ, ಬಟ್ 0 ಮತ್ತು -1 ನಡುವೆ ಬರುತ್ತೆ ಅಂತ. ಈಗ ಈಕ್ವಲ್ ಟು -2/7 ಆಗಿರೋದ್ರಿಂದ ಇದನ್ನು ಕೂಡ ಶೇಡ್ ಮಾಡಬೇಕು. ಜೊತೆಗೆ x ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ನೋಡಿ ಇದರ ಸೊಲ್ಯೂಷನ್ ಹೆಂಗ್ ಬರೀತು ಅಂದ್ರೆ x ಬಿಲಾಂಗ್ಸ್ ಟು -2/7 ಟು ಇನ್ಫಿನಿಟಿ ಇನ್ಕ್ಲೂಡಿಂಗ್ -2/7. ನೋಡಿ ಇಲ್ಲಿ ಇನ್ಕ್ಲೂಡಿಂಗ್ -2/7, ಇದು ಸ್ಕ್ವೇರ್ ಬ್ರಾಕೆಟ್ ಹಾಕ್ತೀನಿ, ಅಂದ್ರೆ -2/7 ಕೂಡ ಒನ್ ಆಫ್ ದ ಸೊಲ್ಯೂಷನ್ಸ್. ಸೊ ಇಲ್ಲಿಂದ -2/7 ಇಂದ ರೈಟ್ ಸೈಡ್ ಇರ್ತಕ್ಕಂಥವೆಲ್ಲನೂ ಸೊಲ್ಯೂಷನ್ಸ್ ಆಗ್ತವೆ. ಸೊ ಗ್ರಾಫ್ನ ಯಾವ ರೀತಿ ಮಾಡಬೇಕು ನೋಡಿ, ಈ ರೀತಿ ನಂಬರ್ ಲೈನ್ ಈ ರೀತಿ ಶೇಡ್ ಮಾಡಬೇಕು. -2/7 ಹತ್ರ ಡಾರ್ಕ್ ಮಾಡಬೇಕು, ಯಾಕಂದ್ರೆ ಈಕ್ವಲ್ ಆಗಿದೆ. ಸೊ ಅಲ್ಲಿಂದ ರೈಟ್ ಸೈಡ್ ಇರ್ತಕ್ಕಂಥ ಎಲ್ಲಾ ವ್ಯಾಲ್ಯೂಸ್ ಕೂಡ, ಎಲ್ಲಾ ರಿಯಲ್ ನಂಬರ್ಸ್ ಕೂಡ ಸೊಲ್ಯೂಷನ್ಸ್ ಆಗಿ ಕೆಲಸ ಮಾಡ್ತವೆ. ಸೊ ದಿಸ್ ಇಸ್ ಹೌ ವಿ ವಿಲ್ ಶೋ ದ ಸೊಲ್ಯೂಷನ್ಸ್ ಆನ್ ನಂಬರ್ ಲೈನ್.